ಸಿಪಿಐ ಕರಿಯಪ್ಪ ಬನ್ನಿ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ. ಬಾದಾಮಿಯಲ್ಲಿ ನಡೆದ ಪೊಲೀಸ್ ಇಲಾಖೆಯ ಈ ಸಭೆ ಜನಸ್ನೇಹಿ ತತ್ವದ ಕುರಿತು ತಿಳಿಸಿದ್ದಾರೆ ಬಾದಾಮಿ ಪೊಲೀಸ್ ಸಿಪಿಐ. ನೊಂದವರಿಗೆ ನ್ಯಾಯ ಕೊಡಿಸಿ ಕೌಂಟರ್ ಕೇಸ್ ತಡೆ ಕುರಿತು ಚರ್ಚೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಇಂದು ಬಾದಾಮಿ ಸಿಪಿಐ ಕರಿಯಪ್ಪ ಬನ್ನಿ ಅವರ ನೇತೃತ್ವದಲ್ಲಿ ಶನಿವಾರದಂದು ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ನಡೆಸಿದರು. ತಮ್ಮ ಪೊಲೀಸ್ ಇಲಾಖೆ ಪ್ರತಿ ಹಳ್ಳಿಗೂ ಕಾನೂನು ರೀತಿಯ ಕರ್ತವ್ಯ ನಿರ್ವಹಿಸಬೇಕು. ದಲಿತರು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾದರೆ ಅಧಿಕಾರಿಗಳ ಮೇಲೆ ಕ್ರಮ ಹೇಗೆ? ದೂರವಾಣಿ ಮೂಲಕ ಕರೆಗೆ ಸರಿಯಾದ ಸ್ಪಂದನೆ ನೀಡುವುದಿಲ್ಲ. ದಲಿತರಿಗೆ ಎಲ್ಲ ಬ್ಯಾಂಕ್ನಲ್ಲಿ ಸಬ್ಸಿಡಿ ಲೋನ್ಗಳನ್ನು ನೀಡಲು ತಾವು ತಿಳಿಸಬೇಕು. ನೊಂದವರಿಗೆ ನ್ಯಾಯ ಕೊಡಿಸಿ ಕೌಂಟರ್ ಕೇಸ್ ತಡೆಗೆ ತಾವು ಮುಂದಾಗಬೇಕು. ದಲಿತರು ಹಾಳಾಗೋದು ಮದ್ಯ ಸೇವನೆ ಒಳಗಾಗಿ ಬಾದಾಮಿ ಸುತ್ತಮುತ್ತ ಬಾರ್ ಅಂಗಡಿಗಳು ಬೆಳಿಗ್ಗೆ 5 ರಿಂದ 6 ಗಂಟೆಗೆ ಓಪನ್ ಆಗುತ್ತವೆ. ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ನಂತರ ಪೊಲೀಸ್ ಇಲಾಖೆ ಬೇಟ್ ವ್ಯವಸ್ಥೆ ಪ್ರತಿ ಹಳ್ಳಿ ಹಾಗೂ ವಾರ್ಡ್ ರೀತಿ ಭೇಟಿ ನೀಡಲು ನಾವು ತಿಳಿಸ್ತೀವಿ. ತಮ್ಮ ಸಮಸ್ಯೆಗಳನ್ನ ತಮ್ಮ ಗ್ರಾಮಕ್ಕೆ ತರಲು ಮುಂದಾಗಿ ನಾವು ನಂತರ ಕ್ರಮಕ್ಕೆ ಅಥವಾ ಮುಂದಿನ ಕಾರ್ಯ ವೈಖರಿಗಳ ಬಗ್ಗೆ ತಿಳಿಸ್ತೀವಿ ಎಂದರು. ತಿಂಗಳು ರಿಲೀಸ್ ಆಗಿ ಹೋಗ್ಬಿಟ್ಟಿರ್ತಾನ. ಈಗ 7 ರೂಪಾಯಿ ಇಲ್ಲ, ಊಟಕ್ಕೆಲ್ಲ ನೋಡಿ ಅದೇನು ಕ್ಲೋಸ್ ಅಲ್ಲ, ಅದು ತಾತ್ಕಾಲಿಕ ಸ್ಥಗಿತಗೊಳಿಸೋದು ಅಷ್ಟೇ. ಅದು ಇನ್ನೂ 10 ವರ್ಷ ಬಿಟ್ಟು ಅಂದ್ರೆ ಓಪನ್ ಮಾಡ್ಬೋದು. ಏನು ಸಿ ಅಂತೇಳಿ ಆಗ್ತದೆ, ತಾತ್ಕಾಲಿಕವಾಗಿ ಕ್ಲೋಸ್ ಅಷ್ಟೇ. ಯಾಕಂದ್ರೆ ಇದು ಯಾವ ನಾವು ಓಪನ್ ಮಾಡ್ಬೋದು. ಯಾವ ನಿಮ್ಮ ಹೆಸರು? ಕನಕಪ್ಪ ಮಾತಾಡ್ತೀನಿ. ಶಾಲೆ ಸರ ಮಾತಾಡಿ ಶಾಲೆ ಸರ್. ಹುಣಗುಂದ, ಜಮಖಂಡಿ, ಮುಧೋಳ, ಬಾಗಲಕೋಟೆ, ಕೆರೂರು, ಹುಡುಗಿಯರಿ ನಮ್ಮ ಬಾದಾಮಿ ಇರ್ಕೊಂಡು ಇಷ್ಟೆಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಪೊಲೀಸರು ಕೂತು ನಮ್ಮಲ್ಲಿ ಕಳೆಬಿಟ್ಟು ಏನು ನಿವಾರಣೆ ಮಾಡೋಕ್ಕಾಗಿದೆ. ಅದು ನಿಜವಾಗಿ ನಿವಾರಣೆ ಮಾಡಿವಿ ಸರ್. ನಾವು ಎಷ್ಟು 3-4 ಜನ ಏನು ಗೂಡು ಅಂಗಡಿಯವರು ಬಾಟ್ಲಿ ಮಾಡಾಕ್ತಾರೆ. ಅದೊಂದು ಸ್ವಲ್ಪ ನಿಮ್ಮ ಕಡೆಯಿಂದ ಏನಾರು ಅವನ್ನ ಬಂದ್ ಮಾಡಿಸ್ರಿ. ಕೊನೆಯದ್ದು ನಮ್ಮ ಜಲ್ಯಾಡ್ರಿ ಹೌದು. ನಿಮಗೆ ನಮ್ಮ ಇಲಾಖೆ ವತಿಯಿಂದ ಮತ್ತು ಇತರೆ ಇಲಾಖೆಗಳ ವತಿಯಿಂದ ನಿಮಗೆ ಧನ್ಯವಾದಗಳು. ಕೆಲಸ ಮಾಡಿ ಯಾಕಂದ್ರೆ ನಾನು ಫಸ್ಟ್ ಒಂದು ಮಾತಿದ್ದೀನಿ, ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಇದೇನು ಮಾಡೋಕ್ಕೆ ಸಾಧ್ಯ ಅಂತೇಳಿ. 10 ಗಾಡಿ ಸರ್ ಡಿಪಾರ್ಟ್ಮೆಂಟಿಂದ 10 ಗಾಡಿ ಸರ್. ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ನಾವು 4-5 ಗಾಡಿ ಬಂದಿರಿ ಸರ್. ನಮ್ಮಲ್ಲಿ ಕಳಪಟ್ಟಿ ನಿವಾರಣೆ ಆಗಿತ್ತು ಸರ್. ಈಗ 4 ವರ್ಷಗಳು ಸರ್. ಸಂಪೂರ್ಣ ಎಲ್ಲಿ ಒಂದು ಹನಿ ಸಮೇತ ಕಳಪಟ್ಟಿ ಸಿಗಲಾರ್ದಂಗೆ ಅದು ಅಳಿಸೈತಿ ಸರ್. ನಮಗೆ ಅಂದರೆ ಯಾಕೆ ಗೂಡು ಅಂಗಡಿಗೆ ಮಾರಕತ್ತಾರೆ, ಅವ್ರಿಗೆ ಟಾರ್ಗೆಟ್ ಕೊಡ್ತಾರಂತ ಬಾರ್ ಅಂಗಡಿಯಾಗ ಟಾರ್ಗೆಟ್ ಕೊಡ್ತಾರಂತ ಹೇಳ್ತಾರೆ. ಬಾರ್ ಅಂಗಡಿಯಾಗ ಟಾರ್ಗೆಟ್ ಕೊಡ್ತಾರಂತ್ರಿ. ಟಾರ್ಗೆಟ್ ಕೊಡ್ತಾರೆ ಸರ್. ನಾನು ನಾಯಕ್ ಸರ್ ಕರ್ಕೊಂಡು ಹೋಗಿ ಒಮ್ಮೆ ಅವ್ರ ಕಡೆಯಿಂದ ಅವ್ರು ಸರ ಮಾರುವವರಿಗೆ ವ್ಯವಸ್ಥೆ ಮಾಡಿದ್ವಿ. ಅದು ಆಗಲಿಕ್ಕೆ ಅವರು ನಾವು ಕುಡ್ಕೊಂಡು ಕಮಿಟಿ ಮೆಂಬರ್ ಇರೋರು ಸರ್. ಜಲ ಪಂಚಾಯತಿ ಸರ ಮಾಡಿದ್ದು ಬಿಟ್ಟು ಮತ್ತೊಂದು ಈಗ ನೀವೇನೀಗ ಜನರಂತೂ 8ಕ್ಕೆ ಓಪನ್ ಮಾಡ್ಯಾರ, ರಾತ್ರಿ 12ಕ್ಕೆ. ನಾಯಕ್ ಸರ್ 2 ಕಡೆ ಫೋನ್ ಇನ್ನೊಂದು ಲಾಸ್ಟ್ ರೂಮ್ ಬರಲ ಬಿಟ್ಟಿರ್ತಾರೆ. ಮುಂದಿನ ಬಾರಿ ದಯವಿಟ್ಟು ಅದೊಂದು ನಮ್ಮ ಕಂಟ್ರೋಲ್ ಮಾಡಿಕೊಂಡ್ರೆ ಮಾತ್ರ ಲೈಟ್ ಅಂತ ಎಲ್ಲ ಕಡೆ ಸರ್. ಎಲ್ಲ ಕಡೆ ಎಲ್ಲರ ಗಾಡಿಗೆ ಪ್ರತಿಯೊಬ್ಬರಿಗೆ ಇದು ಮಾಹಿತಿ ಹೈಜಿನ್ ಕೇಸ್ ಹಾಕ್ತಾ ಇದ್ದಾರೆ. ಎಲ್ಲರೂ ಕಂಪಲ್ಸರಿ ಅವ್ನು ತೆಗೆಸಾಕು ಅವ್ರಿಗೆ ಅವಕಾಶ ಕೊಡಾಕತ್ತಿ. ಈಗ ಇಡೀ ರಾಜ್ಯ ತುಂಬ ಯಾಕೆ ಆಕ್ಸಿಡೆಂಟ್ ಆಗಿದಾವೆ ಅಂತೇಳಿ ಎಲ್ಲ ಓವರಾಲ್ ನಮ್ಮ ದೊಡ್ಡ ಆಫೀಸರ್ಗಳೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಕಾರಣ ಆಗಿದೆ ಅಂತೇಳಿ. ಒಂದು ಕುಡಿದು ಹೊಡೋದು, ಒಂದು ಹೈ ಬೀಮ್ದಿಂದ, ಒಂದು ದೊಡ್ಡ ಲೈಟ್ ಇರ್ತೈತಿ ಕಣ್ಣು ಕಾಣೋದಿಲ್ಲ, ಅದರಿಂದ ಹೆಚ್ಚಿಗೆ ಸಾಯೋ ಅಂದ್ರೆ ಒಂದು ಫಸ್ಟಿಗೆ ಹೆಲ್ಮೆಟ್ ಇಟ್ಟವರು, 2ನೇದು ಕುಡಿದು, 3ನೇದು ಇದು ಹೈ ಬೀಮ್ ಗೊತ್ತಾಗಲ್ಲ ಅಂತ ಇಂಪಾರ್ಟೆಂಟ್. ಈಗ ಇವು 3 ಚರ್ಚೆ 3 ಹಾಕಾಕತ್ತೀವಿ.